ಎನ್ಐಎ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 14 ದಿನ ಕಸ್ಟಡಿಗೆ ಕೇಳಿದ ಎನ್ಐಎ ಅಧಿಕಾರಿಗಳು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಒಳಗಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು ನ್ಯಾಯಾಧೀಶರಿಗೆ ಅಂದರೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ. ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅವರು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂಥ ಕೃಷ್ಣನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಜಡ್ಜ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮೆಡಿಕಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ಏನಾಗಿತ್ತಲ್ಲ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಡ್ಜ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಿರುವಂಥ ಎನ್ಐಎ ಪರ ವಕೀಲರು ಏನೆಲ್ಲ ಆಗಿತ್ತು, ಏನೇನಾಗಿದೆ, ಮುಂದೆ ಏನಾಗಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ 14 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಜಡ್ಜ್ಗೆ ಕೊಡ್ತಿದ್ದಾರೆ ಎನ್ಐಎ ಪರ ವಕೀಲರು. ಎನ್ಐಎ ಅಧಿಕಾರಿಗಳಿಂದ ಆ ಮಾಹಿತಿಯನ್ನು ಸಂಗ್ರಹಿಸಿದ್ದಂಥ ಎನ್ಐಎ ಪರ ವಕೀಲರು ವಿಚಾರಣೆ ಆರಂಭ ಆಗಿ ಆಲ್ರೆಡಿ 10 ನಿಮಿಷ ಆಗಿದೆ. ಒಂದೊಂದಾಗಿ ಒಳಗಡೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ ಲಭ್ಯವಾಗ್ತಾ ಇದೆ. ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏರ್ಪೋರ್ಟಲ್ಲಿ ಮೆಡಿಕಲ್ ರಿಪೋರ್ಟ್ ಮಾಡಿದ್ರಲ್ಲ, ಮೆಡಿಕಲ್ ಟೆಸ್ಟ್ ಮಾಡಿದ್ರಲ್ಲ, ಆ ಮೆಡಿಕಲ್ ಟೆಸ್ಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಿದ್ದಾರೆ. ಈಗ ಬ್ರೇಕ್ ಆದಮೇಲೆ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎನ್ಐಎ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 14 ದಿನ ಕಸ್ಟಡಿಗೆ ಕೇಳಿದ ಎನ್ಐಎ ಅಧಿಕಾರಿಗಳು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಒಳಗಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು ನ್ಯಾಯಾಧೀಶರಿಗೆ ಅಂದರೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ.
14 ದಿನ ಕಸ್ಟಡಿಗೆ ಕೇಳಿದ್ದಾರೆ NIA ಅವರು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. NIA ಪರ ವಕೀಲರಾಗಿರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. NIA ಪರ ವಕೀಲರಾಗಿರುವಂಥ ಕೃಷ್ಣನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಜಡ್ಜ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮೆಡಿಕಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ಏನಾಗಿತ್ತಲ್ಲ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಡ್ಜ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಿರುವಂಥ NIA ಪರ ವಕೀಲರು ಏನೆಲ್ಲ ಆಗಿತ್ತು, ಏನೇನಾಗಿದೆ, ಮುಂದೆ ಏನಾಗಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಜೊತೆಗೆ 14 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಜಡ್ಜ್ಗೆ ಕೊಡ್ತಿದ್ದಾರೆ NIA ಪರ ವಕೀಲರು. NIA ಅಧಿಕಾರಿಗಳಿಂದ ಆ ಮಾಹಿತಿಯನ್ನು ಸಂಗ್ರಹಿಸಿದ್ದಂಥ NIA ಪರ ವಕೀಲರು ವಿಚಾರಣೆ ಆರಂಭ ಆಗಿ ಆಲ್ರೆಡಿ 10 ನಿಮಿಷ ಆಗಿದೆ. ಒಂದೊಂದಾಗಿ ಒಳಗಡೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ ಲಭ್ಯವಾಗ್ತಾ ಇದೆ. ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏರ್ಪೋರ್ಟಲ್ಲಿ ಮೆಡಿಕಲ್ ರಿಪೋರ್ಟ್ ಮಾಡಿದ್ರಲ್ಲ, ಮೆಡಿಕಲ್ ಟೆಸ್ಟ್ ಮಾಡಿದ್ರಲ್ಲ, ಆ ಮೆಡಿಕಲ್ ಟೆಸ್ಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಿದ್ದಾರೆ. ಈಗ ಬ್ರೇಕ್ ಆದಮೇಲೆ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.